ಇನ್ನು ರಾಜ್ಯಕ್ಕೆ ಆಗಮಿಸುತ್ತಾ ಇರುವಂತಹ ಪ್ರಧಾನಿ ಮೋದಿಯವರ ಉಡುಪಿ ಭೇಟಿಗೆ ಕ್ಷಣಗಣನೆ ಶುರುವಾಗಿದೆ. ನಿಗದಿತ ಸಮಯಕ್ಕಿಂತ 40 ನಿಮಿಷ ಮೊದಲೇ ಮೋದಿ ಆಗಮನ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಮಂಗಳೂರು ಏರ್ಪೋರ್ಟ್ಗೆ ಬಂದಿಳಿದಿದ್ದಾರೆ ಪ್ರಧಾನಿ. ಬೆಳಿಗ್ಗೆ 10:25ಕ್ಕೆ ಮಂಗಳೂರು ಏರ್ಪೋರ್ಟ್ಗೆ ಬರ್ತಿದ್ದಾರೆ. ಇನ್ನೇನು ಕೆಲವೇ ಹೊತ್ತು ಮಂಗಳೂರಿನಿಂದ ಸೇನಾ ಹೆಲಿಕಾಪ್ಟರ್ನಲ್ಲಿ ಉಡುಪಿಗೆ ಪ್ರಯಾಣ ಬೆಳೆಸ್ತಾರೆ. 10:55ಕ್ಕೆ ಉಡುಪಿಗೆ ಆಗಮನ ಆಗಲಿದೆ. ಆದಿ ಉಡುಪಿ ಹೆಲಿಪ್ಯಾಡ್ನಿಂದ ರಸ್ತೆ ಮಾರ್ಗವಾಗಿ ರೋಡ್ ಶೋ ಮೂಲಕ ಶ್ರೀಕೃಷ್ಣ ಮಠಕ್ಕೆ ಬರಲಿದ್ದಾರೆ ಪ್ರಧಾನಿ. ಹೀಗಾಗಿ ಭದ್ರತಾ ವ್ಯವಸ್ಥೆ ಎಲ್ಲ ಪರಿಶೀಲನೆಗಳಾಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಪ್ರಧಾನಿಯ ಆಗಮನದ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಭದ್ರತಾ ವ್ಯವಸ್ಥೆಯನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಇನ್ನೇನು ಕೆಲವೇ ಹೊತ್ತು ಮಂಗಳೂರು ಏರ್ಪೋರ್ಟ್ಗೆ ಆಗಮಿಸ್ತಾರೆ. ಆದಿ ಉಡುಪಿ ಹೆಲಿಪ್ಯಾಡ್ಗೆ ನಂತರ ಬರ್ತಾರೆ. 10:55ಕ್ಕೆ ಉಡುಪಿಗೆ ಆಗಮಿಸ್ತಾರೆ ಪ್ರಧಾನಿ. ನಮ್ಮ ಪ್ರತಿನಿಧಿ ಕಿರಣ್ ಹನಿಯಾಡ್ಕ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ ಬನ್ನಿ. ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಉಡುಪಿ ಪುತ್ತಿಗೆ ಮಠಕ್ಕೆ ಆಗಮಿಸಿದ್ದಂತಹ ನರೇಂದ್ರ ಮೋದಿ ಪ್ರಧಾನಮಂತ್ರಿಯಾಗಿ ಮತ್ತೊಮ್ಮೆ 14 ವರ್ಷಗಳ ಬಳಿಕ ಈಗ ಪುತ್ತಿಗೆ ಮಠದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿದ್ದಾರೆ. ಇವತ್ತು ಬೆಳಗ್ಗೆ 11:30ಕ್ಕೆ ಉಡುಪಿಗೆ ಆಗಮಿಸುತ್ತಿರುವಂತಹ ಪ್ರಧಾನಿ ಮೋದಿ ಪುತ್ತಿಗೆ ಮಠದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಲಕ್ಷಕಂಠ ಗೀತಾ ಪಾರಾಯಣ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪಾಲ್ಗೊಳ್ತಾರೆ. 11:30ಕ್ಕೆ ಇಲ್ಲಿ ಆಗಮಿಸುವಂತಹ ಪ್ರಧಾನಿ ಮೋದಿ ನಂತರ ಉಡುಪಿ ಕೃಷ್ಣ ಮಠಕ್ಕೆ ಭೇಟಿ ನೀಡಿ ಇಲ್ಲಿ ಶ್ರೀಕೃಷ್ಣನ ದರ್ಶನವನ್ನು ಕೂಡ ನವಗ್ರಹ ಕಿಂಡಿಯ ಮೂಲಕ ಪಡೆಯಲಿದ್ದಾರೆ. ಹೀಗಾಗಿ ಈ ಒಂದು ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಉಡುಪಿ ಕೃಷ್ಣ ಮಠ ಮತ್ತು ಕಾರ್ಯಕ್ರಮ ನಡೆಯುವಂಥ ಸ್ಥಳದ ಸಂದರ್ಭದಲ್ಲಿ ಎಲ್ಲ ರೀತಿಯಂತಹ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ನಾವೀಗ ನೋಡ್ತಾ ಇರುವಂಥದ್ದು ವಿಶ್ವ ಗೀತಾ ಪಾರಾಯಣಕ್ಕೆ ಇಲ್ಲಿ ಪ್ರಧಾನಿ ಪಾಲ್ಗೊಳ್ಳುವಂತಹ ವೇದಿಕೆಯ ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಬೃಹತ್ತಾದಂತಹ ವೇದಿಕೆಯನ್ನು ಇಲ್ಲಿ ಸಿದ್ಧಗೊಳಿಸಲಾಗಿದೆ. ಇಲ್ಲಿ ಪ್ರಧಾನಿಯವರ ಜೊತೆ ರಾಜ್ಯಪಾಲ ಹಂಸರಾಜ್ ಭಾರದ್ವಾಜ್, ಅದೇ ರೀತಿ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಮತ್ತು ದಕ್ಷಿಣ ಕನ್ನಡ ಹಾಗೂ ಉಡುಪಿಯ ಸಂಸದರುಗಳಾದಂಥ ಬ್ರಿಜೇಶ್ ಚೌಟ ಹಾಗೂ ಕೋಟಾ ಶ್ರೀನಿವಾಸ ಪೂಜಾರಿ ಮತ್ತು ಶಿವಮೊಗ್ಗ ಸಂಸದ BY ರಾಘವೇಂದ್ರ ಅವರು ಪಾಲ್ಗೊಳ್ತಾ ಇದ್ದಾರೆ. ಇದರ ಜೊತೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಮತ್ತು ಉಡುಪಿ ಜಿಲ್ಲೆಯ ಎಲ್ಲ ಬಿಜೆಪಿ ಶಾಸಕರುಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹೀಗಾಗಿ 11:30ಕ್ಕೆ ಆಗಮಿಸುವಂಥ ಪ್ರಧಾನಿ ನರೇಂದ್ರ ಮೋದಿ ಇಲ್ಲಿಂದ ನೇರವಾಗಿ ಉಡುಪಿ ಕೃಷ್ಣ ಮಠಕ್ಕೆ ಭೇಟಿಯನ್ನು ಕೊಡ್ತಾರೆ. ಅಲ್ಲಿ ಕನಕನ ಕಿಂಡಿಗೆ ಅಳವಡಿಸಲಾಗಿರುವಂತಹ ಸ್ವರ್ಣ ಲೇಪಿತ ಕವಚವನ್ನು ಅನಾವರಣಗೊಳಿಸಲಿದ್ದಾರೆ. ನಂತರ ನವಗ್ರಹ ಕಿಂಡಿಯ ಮೂಲಕ ಭಗವಾನ್ ಶ್ರೀಕೃಷ್ಣನ ದರ್ಶನವನ್ನು ಪ್ರಧಾನಿ ಮೋದಿ ಪಡಿತಾರೆ. ಈ ನಂತರ ಇಲ್ಲಿ ಸುವರ್ಣ ತೀರ್ಥ ಮಂಟಪವನ್ನು ಕೂಡ ಉದ್ಘಾಟನೆ ಮಾಡುವಂತಹ ಪ್ರಧಾನಿ ಮೋದಿ ನಂತರ ಚಂದ್ರಹಾಸ ಹಾಲ್ನಲ್ಲಿ ಪ್ರಸಾದವನ್ನು ಕೂಡ ಸ್ವೀಕರಿಸಲಿದ್ದಾರೆ. ಈ ಸಂದರ್ಭಕ್ಕೆ ಉಡುಪಿ ಪರ್ಯಾಯ ಪುತ್ತಿಗೆ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಕೂಡ ಪ್ರಧಾನಿಯವರ ಜೊತೆಗಿರ್ತಾರೆ. ಹೀಗಾಗಿ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಇಲ್ಲಿ ಮಾಡಿಕೊಳ್ಳಲಾಗಿದೆ. ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಕೂಡ ಶ್ಲೋಕವನ್ನು ಪಠಣ ಮಾಡುವರಿದ್ದಾರೆ. ಭಗವದ್ಗೀತೆಯ 15ನೇ ಅಧ್ಯಾಯವನ್ನು ಪಠಣ ಮಾಡಲಿರುವಂಥ ಪ್ರಧಾನಿ ಮೋದಿ 10 ಶ್ಲೋಕವನ್ನು ಕೂಡ ವೇದಿಕೆಯ ಮೇಲೆ ಲಕ್ಷಕಂಠ ಗೀತಾ ಪಾರಾಯಣದಲ್ಲಿ ಪಠಣ ಮಾಡ್ತಾರೆ ಎನ್ನುವಂಥ ಒಂದು ಮಾಹಿತಿಯೂ ಕೂಡ ಇದೆ. ಹೀಗಾಗಿ ಎಲ್ಲ ರೀತಿಯಂಥ ಸಿದ್ಧತೆಯನ್ನು ಮಾಡಿಕೊಳ್ಳಾಗಿರುವಂಥ ಕಾರಣಕ್ಕಾಗಿ ಇಲ್ಲಿ ಬೇಕಾದಂಥ ಎಲ್ಲ ರೀತಿಯಂಥ ಭದ್ರತಾ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ ಮತ್ತು ವೇದಿಕೆ ಕಾರ್ಯಕ್ರಮಗಳಿಗೆ ಬೇಕಾಗಿರುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ವಿಐಪಿಗಳು ಅದೇ ರೀತಿ ಪಾರಾಯಣಕ್ಕೆ ಬೇಕಾದಂಥ ವ್ಯವಸ್ಥೆ, ಪಾರಾಯಣ ತಂಡಗಳು ಎಲ್ಲ ರೀತಿಯಂಥ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಬೃಹತ್ತಾದಂಥ ಪೆಂಡಾಲನ್ನು ಇಲ್ಲಿ ಅಳವಡಿಸಿ ಭಕ್ತರು ಮತ್ತು ಉಳಿದಂತಹ ಸಾರ್ವಜನಿಕರು ಪಾಲ್ಗೊಳ್ಳುವಂಥ ರೀತಿಯಲ್ಲಿ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿಕೊಳ್ಳಲಾಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ದೆಹಲಿಯಿಂದ ಆಗಮಿಸಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ವಿಶೇಷ ವಿಮಾನದ ಮೂಲಕ ಆಗಮಿಸಿ ಅಲ್ಲಿಂದ ಹೆಲಿಕಾಪ್ಟರ್ ಮುಖಾಂತರ ಉಡುಪಿ ಆಗಮಿಸ್ತಾರೆ. ಹೀಗಾಗಿ ಉಡುಪಿಯಲ್ಲಿ ಬೇಕಾದಂಥ ಎಲ್ಲ ರೀತಿಯಿಂದ ಅಗತ್ಯ ಭದ್ರತಾ ಸಿದ್ಧತೆಯನ್ನು ಕೂಡ ಮಾಡಲಾಗಿದೆ ಮತ್ತು ಲಕ್ಷಕಂಠ ಗೀತಾ ಪಾರಾಯಣಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಕ್ಯಾಮರಾಮನ್ ಪ್ರಣೇಶ್ ಜೊತೆ ಕಿರಣ್ ಹನಿಡ್ಕ, TV9 ಉಡುಪಿ. ಕೆಲವೇ ಕ್ಷಣಗಳಲ್ಲಿ ಉಡುಪಿಗೆ ಆಗಮಿಸ್ತಾ ಇದ್ದಾರೆ ಪ್ರಧಾನಿ ಮೋದಿ. ಪ್ರಧಾನಿಯ ಸ್ವಾಗತಕ್ಕೆ ಹುಲಿವೇಷಧಾರಿಗಳು ಸಜ್ಜಾಗಿದ್ದಾರೆ. ಲಕ್ಷಕಂಠ ಗೀತ ಪಠಣ ಕಾರ್ಯಕ್ರಮಕ್ಕೆ ಬರ್ತಾ ಇರುವಂತಹ ಪ್ರಧಾನಿ ಕೆಲವೇ ಹೊತ್ತು ಬರ್ತಾರೆ. ಪ್ರಧಾನಿ ಸ್ವಾಗತಕ್ಕೆ ಹುಲಿವೇಷಧಾರಿಗಳು ಸಜ್ಜಾಗಿದ್ದಾರೆ. ರೋಡ್ ಶೋ ನಡೆಸುವಂತಹ ವೇಳೆ ಹುಲಿವೇಷ ಕುಣಿತಾ ಇರುತ್ತೆ. ಬಸ್ ನಿಲ್ದಾಣದ ಬಳಿ ಹುಲಿವೇಷ ಕುಣಿತಕ್ಕೆ ವ್ಯವಸ್ಥೆಯಾಗಿದೆ. ಹುಲಿವೇಷಧಾರಿಯ ಮೈ ಮೇಲೆ ಕೂಡ ಮೋದಿ ಭಾವಚಿತ್ರ, ವಿಶೇಷ ಪೇಂಟಿಂಗ್ ಮೂಲಕ ಪ್ರಧಾನಿಯ ಭಾವಚಿತ್ರ ಅರಳಿದೆ. ಹುಲಿವೇಷಧಾರಿಯ ಮೈ ಮೇಲೆ ವಿಶೇಷವಾಗಿ ಪ್ರಧಾನಿಯನ್ನು ಸ್ವಾಗತಿಸೋದಕ್ಕೆ ಸಜ್ಜಾಗಿದೆ ಉಡುಪಿ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ವಿವಿಧ ಕಲಾ ತಂಡಗಳು ಸಿದ್ಧ ಆಗಿವೆ. ಹುಲಿವೇಷಧಾರಿ ಸಿದ್ಧ ಆಗಿದ್ದಾರೆ. ಜೊತೆಗೆ ಪುಟ್ಟ ಪುಟ್ಟ ಮಕ್ಕಳು ಕೂಡ ಪ್ರಧಾನಿಯನ್ನ ಸ್ವಾಗತಿಸೋದಕ್ಕೆ ಸಿದ್ಧ ಆಗಿದ್ದಾರೆ. ಪ್ರತಿನಿಧಿ ಅಶೋಕ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ ಬನ್ನಿ.
ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಕೃಷ್ಣನಗರ ಉಡುಪಿಗೆ ಆಗಮಿಸಲಿಕ್ಕಿದ್ದಾರೆ. ಸೊ ಆಗಮಿಸುವ ವೇಳೆ ಅವರು ರೋಡ್ ಶೋ ಮೂಲಕ ಬರ್ತಾ ಇದ್ದಾರೆ. ಸೊ ಆ ಟೈಮಲ್ಲಿ ಸಾಂಸ್ಕೃತಿಕ ಪ್ರದರ್ಶನವು ಕೂಡ ನಡೆಯಲಿಕ್ಕಿದೆ. ನೀವು ಗಮನಿಸಬಹುದು, ಮೋದಿ ಅವರು ಏನು ಹೆಲಿಪ್ಯಾಡ್ ನಿಂದ ಇಳಿದ ತಕ್ಷಣ ಅವರು ರಸ್ತೆ ಮಾರ್ಗದ ಮೂಲಕ ಉಡುಪಿಯ ಕೃಷ್ಣ ಮಠಕ್ಕೆ ಬರ್ತಾರೆ. ಸೊ ಆ ಟೈಮಲ್ಲಿ ವಿವಿಧ ಕಲಾ ಪ್ರಕಾರಗಳನ್ನು ಕೂಡ ಅವರ ಸಾಂಸ್ಕೃತಿಕ ವೇದಿಕೆಯಲ್ಲಿ ಪ್ರದರ್ಶನ ಆಗಿದೆ. ಸೊ ರೋಡ್ ಶೋ ಸಾಗುವ ಹಾದಿಯುದ್ದಕ್ಕೂ ಈ ಸಾಂಸ್ಕೃತಿಕ ಕಲಾ ಪ್ರದರ್ಶನ ಆಗುತ್ತೆ, ನೀವು ಗಮನಿಸಬಹುದು. ಸೊ ಹುಲಿವೇಷ ಕುಣಿತವು ಕೂಡ ಈ ಒಂದು ಕಲಾ ಪ್ರದರ್ಶನದಲ್ಲಿ ನಡೀಲಿಕ್ಕಿದೆ. ಸೊ ಒಂದ್ ಕಡೆಯಿಂದ ರೋಡ್ ಶೋ ಸಾಗ್ತಾ ಬರುತ್ತೆ, ಇನ್ನೊಂದ್ ಕಡೆಯಿಂದ ಜನರು ಕೂಡ ಮೋದಿ ಅವರ ಏನು ರೋಡ್ ಶೋ ಇದೆ ಅದನ್ನು ನೋಡೋದಕ್ಕೂ ಕೂಡ ಈಗಾಗಲೇ ಕಾತರಿಂದ ಕಾಯ್ತಿದ್ದಾರೆ. ಸೊ ಸಾಕಷ್ಟು ಮೋದಿಯ ಅಭಿಮಾನಿಗಳು ಕೂಡ ಸೊ ರಸ್ತೆ ಎರಡೂ ಬದಿಯಲ್ಲೂ ಕೂಡ ಸೇರ್ಕೊಂಡಿದ್ದಾರೆ. ಸೊ ಬ್ಯಾರಿಕೇಡ್ ಅನ್ನು ಹಾಕಿ ಭದ್ರತೆಯನ್ನು ಕೂಡ ಕಲ್ಪಿಸಲಾಗಿದೆ. ಸೊ ಇಲ್ಲೇ ಗಮನಿಸಬಹುದು, ಮೇಲ್ಭಾಗದಲ್ಲಿ ಏನು ಸ್ಟೇಜ್ ಇದೆ, ಈ ಸ್ಟೇಜ್ ನಲ್ಲಿ ಸಾಂಸ್ಕೃತಿಕ ಏನು ಕಲಾ ಪ್ರದರ್ಶನ ಕೂಡ ನಡೀಲಿಕ್ಕಿದೆ. ಪ್ರಮುಖವಾಗಿ ಕರಾವಳಿಯ ಪ್ರಮುಖ ಜನಪದ ನೃತ್ಯ ಕುಣಿತ ಆಗಿರ್ತಕ್ಕಂಥ ಹುಲಿವೇಷ ಕುಣಿತವು ಕೂಡ ಇದೇ ಒಂದು ಏನು ಸ್ಟೇಜ್ ಇದೆ, ಇದೇ ಒಂದು ಸ್ಟೇಜ್ ನಲ್ಲಿ ನಡೀಲಿಕ್ಕಿದೆ. ಸೊ ಇಲ್ಲಿ ಕಲಾ ಪ್ರಕಾರಗಳು ನಡೆಯುತ್ತೆ. ಸೊ ಇದೇ ರೀತಿಯಾಗಿ ಒಟ್ಟು 3 ಕಡೆಗಳಲ್ಲಿ ಸ್ಟೇಜ್ ಅನ್ನು ಹಾಕಲಾಗಿದೆ. ಸೊ 3 ಕಡೆಗಳಲ್ಲೂ ಕೂಡ ಇದೇ ರೀತಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ. ಸೊ ಒಂದ್ ಕಡೆಯಿಂದ ಮೋದಿ ರೋಡ್ ಶೋ ಸಾಗುತ್ತೆ, ಇನ್ನೊಂದ್ ಕಡೆಯಿಂದ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀತಾರೆ. ಸೊ ಎರಡೂ ಕೂಡ ಅಟ್ ಎ ಟೈಮ್ ಆಗುತ್ತೆ. ಸೊ ಮೋದಿ ಅವರು ಕೂಡ ಇಲ್ಲಿನ ಕರಾವಳಿಯ ಸಾಂಸ್ಕೃತಿಕ ಕಲಾ ಪ್ರಕಾರಗಳಿಂದ ಸೊ ಇದನ್ನು ಕೂಡ ನೋಡ್ತಾರೆ. ಇನ್ನೊಂದ್ ಕಡೆಯಿಂದ ಜನರು ಕೂಡ ಏನು ರಸ್ತೆಯ ಎರಡೂ ಬದಿಗಳಲ್ಲೂ ಕೂಡ ಮೋದಿ ಅವರ ರೋಡ್ ಶೋ ಅನ್ನು ನೋಡೋದಕ್ಕೆ ಏನು ಕಾತರದಿಂದ ಕಾಯ್ತಿದೆ. ಸೊ ಅವರಿಗೂ ಕೂಡ ವಿಶ್ ಮಾಡಿಕೊಂಡು ಸಾಕ್ತಾರೆ. ಸೊ ಇಲ್ಲಿಂದ ನೇರವಾಗಿ ಅವರು ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ತೆರಳಿ ಅಲ್ಲಿನ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗವಹಿಸಲಿಕ್ಕಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಲ್ಪೇಜ್ ಜೊತೆ ಅಶೋಕ್, TV9 ಉಡುಪಿ. ಪ್ರಧಾನಿಯ ಸ್ವಾಗತಕ್ಕೆ ಸಜ್ಜಾಗಿರುವಂತಹ ಉಡುಪಿಯಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನಸಮೂಹ ಬರ್ತಾ ಇರೋದು ಒಂದು ಕಡೆಯಾದರೆ, ವಿವಿಧ ಕಲಾ ತಂಡಗಳು ಕೂಡ ಸಿದ್ಧ ಆಗಿದೆ. ವಿದ್ಯಾರ್ಥಿಗಳು ಕೂಡ ಲಕ್ಷಕಂಠ ಗೀತ ಪಠಣಕ್ಕೆ ಸಿದ್ಧ ಆಗಿದ್ದಾರೆ.